ಹಾಯ್ ಆಲ್, ವೆಲ್ಕಮ್ ಟು ದ ಚಾನಲ್. ಇವತ್ತಿನ ವಿಡಿಯೋ ಅಂತೂ ನೋಡೋದಕ್ಕೆ ತುಂಬ ಕಲರ್ಫುಲ್ ಆಗಿರುತ್ತೆ. ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ಇವತ್ತಿನ ವಿಡಿಯೋನ ದೇವರ ಪೂಜೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ದೇವರ ಪೂಜೆ ಮಾಡೋ ಖುಷಿನೇ ಬೇರೆ ಇರುತ್ತೆ. ಫುಲ್ ಡೇ ಆದಷ್ಟು ಪಾಸಿಟಿವ್ ಆಗಿರುತ್ತೆ, ಮೈಂಡ್ ಕೂಡ ರಿಲ್ಯಾಕ್ಸ್ ಆಗಿರುತ್ತೆ. ಮುಂಚೆ ಎದ್ದ ತಕ್ಷಣ ಫಸ್ಟು ಮನೆ ಕೆಲಸ ಮುಗಿಸ್ಕೊಂಡು ಆಮೇಲೆ ಪೂಜೆ ಮಾಡೋಷ್ಟರಲ್ಲಿ ತುಂಬಾ ಲೇಟ್ ಆಗ್ತಾಯಿತ್ತು. ಯಾಕೋ ಅದು ಅಷ್ಟೊಂದು ಕಂಫರ್ಟ್ ಹಾಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇದ್ದಿದ್ದಿಲ್ಲ. ಲೇಟರ್ ಆನ್ ಸ್ಲೋಲಿ ನಾನು ಮನೆ ಕೆಲಸ ಲೇಟ್ ಆದರೆ ಆಗಲಿ ಫಸ್ಟಿಗೆ ದೇವರ ಪೂಜೆ ಮಾಡಿ ನಂತರ ನನ್ನ ದಿನದ ರೂಟೀನನ್ನು ಸ್ಟಾರ್ಟ್ ಮಾಡಿದೆ. ಇದನ್ನು ಸ್ಟಾರ್ಟ್ ಮಾಡಿದಾಗಿಂದ ನನಗೇನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್, ಮನಸ್ಸಿಗೆ ನೆಮ್ಮದಿ, ಪಾಸಿಟಿವ್ ಫೀಲಿಂಗ್ ಬರೋಕ್ಕೆ ಶುರುವಾಯಿತು. ಪೂಜೆ ಆದ ತಕ್ಷಣ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಿದ್ದೀನಿ. ಬ್ರೇಕ್ಫಾಸ್ಟ್ಗೆ ಅವಲಕ್ಕಿ ಮಾಡ್ತಿದ್ದೀನಿ. ರಿಧನ್ಯ ಮತ್ತು ಚೇತನ್ಗೆ ಅವಲಕ್ಕಿ ಅಂದರೆ ತುಂಬ ಇಷ್ಟ. ಇದು ನಮ್ಮ ಮನೆಯಲ್ಲಿ ತಿಂಡಿಗಂತ ಮಾಮೂಲಿನೇ, ಬಟ್ ಆಲ್ಮೋಸ್ಟ್ 1 ವೀಕ್ ಆಯಿತು ಇದನ್ನು ಮಾಡಿರಲಿಲ್ಲ. ಹಾಗೆ ಬೇರೆ ಐಟಮ್ಸ್ ಮಾಡೋದ್ರಿಂದ ಮಾಡೋಕ್ಕಾಗಿರಲಿಲ್ಲ. ಅವಲಕ್ಕಿ ನೋಡಿದ ತಕ್ಷಣ ರಿಧನ್ಯ ಬಾಕ್ಸ್ಗೆ ಇದನ್ನೇ ಕೊಡು ಅಂತ ಹೇಳಿದ್ಲು. ಇದಕ್ಕೆ ಬೇಸಿಕ್ ಒಗ್ಗರಣೆ ಕೊಡ್ತಾ ಇದ್ದೀನಿ. ಕಾದಿರುವ ಎಣ್ಣೆಗೆ ಸಾಸಿವೆ, ಜೀರಿಗೆ, ಕರಿಬೇವು, ಈರುಳ್ಳಿ ಹಾಗೆ ಶೇಂಗಾ ಬೀಜ ಹಾಕಿ ಫ್ರೈ ಮಾಡಬೇಕು. ಫ್ರೈ ಆದ ತಕ್ಷಣ ಹಿಂಗು, ಅರಿಶಿನ ಹಾಕಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಬೇಕು. ಇದಕ್ಕೆ ತೋಸಿರೋ ಅವಲಕ್ಕಿ, ಉಪ್ಪು, ಸ್ವಲ್ಪ ಸಕ್ಕರೆ, ಲೆಮನ್ ಜ್ಯೂಸ್ ಹಾಕಿ ಮಿಕ್ಸ್ ಮಾಡಿ ಬಿಸಿ ಮಾಡಿದರೆ ರೆಡಿ ಆಯಿತು. ಇದ್ರ ಮೇಲೆ ಆಲೂ ಭುಜಿಯ ಸೇವ್ ಹಾಕ್ಕೊಂಡು ತಿನ್ನಬೇಕು. ಅದು ಪುದೀನ ಫ್ಲೇವರ್ ಸಖತ್ ಟೇಸ್ಟಿ ಕೊಡುತ್ತೆ. ರಿಧನ್ಯ ಸ್ಕೂಲಿಗೆ ಹೊರಟ್ಲು. ಚೇತನ್ ಅವಳನ್ನ ಡ್ರಾಪ್ ಮಾಡಿ ಬಂದಮೇಲೆ ನಾವಿಬ್ಬರು ತಿಂಡಿ ಮಾಡ್ತೀವಿ. ಇವಾಗ ಮಧ್ಯಾಹ್ನ ಹಾಗೆ ರಾತ್ರಿಗೂ ಅಡುಗೆ ಪ್ರಿಪ್ರೇಷನ್ ಮಾಡ್ತಿದ್ದೀನಿ. ಬೇಳೆ ಸಾರು ಮಾಡ್ತಿದ್ದೀನಿ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿದೆ. ಕಾದಿರುವ ತುಪ್ಪಲ್ಲಿ ಸಾಸಿವೆ, ಜೀರಿಗೆ, ಕರಿಬೇವು, ಹಿಂಗು ಹಾಕಿ ಆಮೇಲೆ ಬಾಯ್ಲ್ಡ್ ಬೇಳೆಯನ್ನು ಹಾಕಿ ಇದರಲ್ಲಿ ನೆನೆಸಿರುವ ಹುಣಸೆಯ ಹುಳಿ ನೀರನ್ನು ಹಾಕಬೇಕು. ಆಮೇಲೆ ಮನೆಯಲ್ಲಿ ಮಾಡಿರುವ ಮಸಾಲ ಖಾರದ ಪುಡಿ, ಸಾಲ್ಟು, ಬೆಲ್ಲ, ಹಸಿ ಕೊಬ್ಬರಿ, ಗರಂ ಮಸಾಲ ಹಾಗೆ ಜಜ್ಜಿರುವ ಶುಂಠಿ ಬೆಳ್ಳುಳ್ಳಿನ ಹಾಕಿದೆ. ಯೂಶ್ವಲಿ ಸಾರಿಗೆ ಶುಂಠಿ ಬೆಳ್ಳುಳ್ಳಿನ ಹಾಕಲ್ಲ, ಕೆಲವೊಂದು ಸತಿ ಅಷ್ಟೇ ಹಾಕ್ತೀನಿ. ಹಾಗೆ ಕೊತ್ತಂಬರಿ ಹಾಕಿ ಚೆನ್ನಾಗಿ 10 ನಿಮಿಷ ಕುದಿಸಿದರೆ ರುಚಿಯಾದ ಬೇಳೆ ಸಾರು ರೆಡಿ. ಇವಾಗ ಮೆಂತ್ಯ ಸೊಪ್ಪಿನ ಪಲ್ಯ ಮಾಡ್ತಿದ್ದೀನಿ. ಇದಕ್ಕೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೆ. ಇದಕ್ಕೆ ಸಾಸಿವೆ, ಜೀರಿಗೆ, ಜಜ್ಜಿರೋ ಬೆಳ್ಳುಳ್ಳಿ, ಹಿಂಗು, ಹೆಚ್ಚಿ ವಾಶ್ ಮಾಡಿರುವ ಮೆಂತ್ಯ ಸೊಪ್ಪು ಹಾಗೆ 5 ನಿಮಿಷ ನೀರಲ್ಲಿ ನೆನೆಸಿರುವ ತೊಗರೆಬೇಳೆನ ಹಾಕಿ ಚೆನ್ನಾಗಿ ಕೈ ಆಡಿಸಿ ಪ್ಲೇಟ್ ಮುಚ್ಚಿ 10 ನಿಮಿಷ ಬೇಯೋಕ್ಕೆ ಇಡಬೇಕು. ತೊಗರೆಬೇಳೆ ಹಾಫ್ ಕುಕ್ ಆದಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದರಲ್ಲಿ ಅರಿಶಿನ, ಮಸಾಲ ಖಾರದ ಪುಡಿ, ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಗರಂ ಮಸಾಲ ಹಾಕಿ ಚೆನ್ನಾಗಿ ಕೈ ಆಡಿಸಿ 10 ನಿಮಿಷ ಮತ್ತೆ ಕವರ್ ಮಾಡಿ ಬೇಯೋಕ್ಕೆ ಇಡಬೇಕು. ಬೇಳೆ ಜಾಸ್ತಿ ಸ್ಮ್ಯಾಶ್ ಆಗೋ ಥರ ಕುಕ್ ಮಾಡಬಾರ್ದು. ಇದು 60% ಅಷ್ಟು ಕುಕ್ ಆದರೆ ಸಾಕು. ಸಿಂಪಲ್ ಆಗಿ ಮೆಂತ್ಯ ಸೊಪ್ಪಿನ ಪಲ್ಯ ರೆಡಿ ಆಯಿತು. ತುಂಬ ರುಚಿಯಾಗುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ಇವಾಗ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿ ಮಾಡ್ತಿದ್ದೀನಿ. ನನಗಂತೂ ತುಂಬಾ ಇಷ್ಟ. ಇದು ನಮ್ಮ ಕಂಫರ್ಟ್ ಫುಡ್ಡು, ಹಾಗೆ ಹೆಲ್ದಿ ಕೂಡ. ಡೈಲಿ ಕೊಟ್ಟರು ತಿಂತೀವಿ, ಅಷ್ಟಿಷ್ಟ. ಜೋಳದ ರೊಟ್ಟಿ ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ. ಆದರೆ ಇದನ್ನು ಮಾಡೋಕ್ಕೆ ತುಂಬ ಕಷ್ಟ ಅಂತ ಎಷ್ಟೋ ಜನ ಇದನ್ನು ಪ್ರಯತ್ನ ಮಾಡೋಕ್ಕೂ ಹೋಗಲ್ಲ. ನಾನು ಯಾವ ಥರ ಮಾಡ್ತೀನಿ ಅಂತ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಫಸ್ಟ್ ಅಟೆಂಪ್ಟ್ಗೆ ನಿಮಗೆ ಬರುತ್ತೆ ಅಂತ ನಾನು ಹೇಳಲ್ಲ, ಬಟ್ ಡೈಲಿ 1 ಅಥವಾ 2 ರೊಟ್ಟಿ ತಟ್ಟೋಕ್ಕೆ ಟ್ರೈ ಮಾಡಿದರೆ ಬೇಗನೆ ನೀವು ಕಲಿಬಹುದು. ಫಸ್ಟಿಗೆ ಜೋಳದ ಹಿಟ್ಟಲ್ಲಿ ಕುದಿಯುವ ಬಿಸಿನೀರನ್ನು ಹಾಕಬೇಕು. ಇದಕ್ಕೆ ನಾವು ಜಿಗಿ ಅಂತೀವಿ. 4 ಕಪ್ ಹಿಟ್ಟು ತೊಗೊಂಡ್ರೆ 1 ಕಪ್ ಅಷ್ಟು ಬಿಸಿನೀರನ್ನು ಹಾಕ್ಕೋಬೇಕು. ಹಿಟ್ಟು ಫ್ರೆಶ್ ಇದ್ದಾಗ ಬಿಸಿನೀರನ್ನು ಕಡಿಮೆ ಹಾಕಬೇಕು. ಹಿಟ್ಟು ಬೀಸಿ ಜಾಸ್ತಿ ದಿನ ಆಗಿದ್ದರೆ ಅಂದರೆ 20 ಡೇಸ್ ಮೇಲೆ ಆಗಿದ್ದರೆ 5 ಕಪ್ ಹಿಟ್ಟಿಗೆ 2 ಕಪ್ ಬಿಸಿನೀರನ್ನು ಹಾಕಬೇಕು.
ಜಿಗಿನ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ತಣ್ಣೀರನ್ನು ಮಿಕ್ಸ್ ಮಾಡ್ತಾ ಒಂದೇ ಕೈಯಿಂದ ನಾದಬೇಕು. ಎರಡೂ ಕೈಗಳನ್ನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಹಿಟ್ಟು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಹಿಟ್ಟನ್ನು ಸೈಡ್ ಇಟ್ಟು ಆಮೇಲೆ ಇದನ್ನು ಚೆನ್ನಾಗಿ ನಾದ್ಬಿಟ್ಟು ಮಾಡಬೇಕು. ನಾದಿದ ಮೇಲೆ ಹಿಟ್ಟನ್ನು ಮುಟ್ಟಿದ್ರೆ ಈಸಿಲಿ ಪ್ರೆಸ್ ಆಗಬೇಕು. ಆ ಹದಕ್ಕೆ ಹಿಟ್ಟನ್ನು ಸಾಫ್ಟಾಗಿ ನಾದಬೇಕು. ತುಂಬ ಗಟ್ಟಿಯಾಗಿ ನಾದ್ಕೊಂಡ್ರೆ ರೊಟ್ಟಿ ಸರಿಯಾಗಿ ತಟ್ಟೋಕ್ಕೆ ಬರಲ್ಲ ಮತ್ತು ಸೈಡ್ಗೆ ಸೀಳುತ್ತೆ. ಹಾಗಾಗಿ ಹಿಟ್ಟನ್ನು ಸಾಫ್ಟಾಗಿ ಚೆನ್ನಾಗಿ ನಾದಬೇಕು. ಸೊ ನೀವು ತಟ್ಟಿದಂತೆ ಅದು ಈಸಿಲಿ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಚೆನ್ನಾಗಿ ನಾದ್ಕೊಂಡ್ಮೇಲೆ ಉಂಡೆ ಥರ ಮಾಡಿ ತಟ್ಟಬೇಕು. ತಟ್ಟುವಾಗ ಮಣೆ ಮೇಲೆ ಹಿಟ್ಟನ್ನು ಹಾಕಿ ಉಂಡೆನ ಇಟ್ಟು ಇದ್ರ ಮೇಲೆ ಸ್ವಲ್ಪ ಹಿಟ್ಟನ್ನು ಹಾಕಿ ತಟ್ಟಬೇಕು. ತಟ್ಟುವಾಗ ಲೆಫ್ಟ್ ಹ್ಯಾಂಡಿಂದ ಸರಿಸ್ತಾ ರೈಟ್ ಹ್ಯಾಂಡಿಂದ ತಟ್ಟುತ್ತಾ ಹೋಗಬೇಕು. ತಟ್ಟಿ ಆದಮೇಲೆ ತವೆ ಚೆನ್ನಾಗಿ ಕಾದಿರಬೇಕು. ತವೆಗೆ ಎಣ್ಣೆ ಹಚ್ಚಿ ಬಟ್ಟೆಯಿಂದ ಒರೆಸ್ಬೇಕು. ಆಮೇಲೆ ತಟ್ಟಿರೋ ರೊಟ್ಟಿನ ಹಾಕಿ ಒಂದು ಚಿಕ್ಕ ಕಾಟನ್ ಬಟ್ಟೆಯನ್ನು ನೀರಲ್ಲಿ ಒದ್ದೆ ಮಾಡಿ ಇದನ್ನು ರೊಟ್ಟಿ ಮೇಲೆ ಇಮಿಡಿಯೇಟಾಗಿ ಸ್ಪ್ರೆಡ್ ಮಾಡಬೇಕು. ನಂತರ ಸ್ಟೋವ್ನ ಹೈ ಫ್ಲೇಮಲ್ಲಿ ಇಡಬೇಕು. ನೀರನ್ನು ಹಚ್ಚಿದ ತಕ್ಷಣ ಇಮಿಡಿಯೇಟ್ಲಿ ರೊಟ್ಟಿನ ಫ್ಲಿಪ್ ಮಾಡಿ ಇದರ ಮೇಲೆ ಬಬಲ್ ಬಂದ ತಕ್ಷಣ ಮತ್ತೆ ಫ್ಲಿಪ್ ಮಾಡಿ. ಕೆಲವೊಂದು ಸತಿ ಫ್ಲಿಪ್ ಮಾಡಿದ ತಕ್ಷಣ ರೊಟ್ಟಿ ತಾನೇ ಉಬ್ಬುತ್ತೆ. ಇಲ್ಲಾಂದರೆ ಒಂದು ಕಾಟನ್ ಬಟ್ಟೆಯಿಂದ ಎಡ್ಜಸ್ನ ಪ್ರೆಸ್ ಮಾಡಿದರೆ ಅದಾಗೆ ಉಬ್ಕೊಳ್ಳುತ್ತೆ. ಉಬ್ಬಿದ ಮೇಲೆ ಮತ್ತೆ ಫ್ಲಿಪ್ ಮಾಡಿ 1 ನಿಮಿಷ ಬೇಯಿಸಿದರೆ ಹೆಲ್ದಿ ಜೋಳದ ರೊಟ್ಟಿ ರೆಡಿ. ಇನ್ಸ್ಟಂಟ್ ಕ್ಯಾರೆಟ್ ಉಪ್ಪಿನಕಾಯಿ ಮಾಡ್ತಿದ್ದೀನಿ. ಸ್ವಲ್ಪ ಎಣ್ಣೆಯನ್ನು ಕಾಯಿಸಿ ಇದರಲ್ಲಿ ಸ್ವಲ್ಪ ಹಿಂಗು ಹಾಕಿ ತಣ್ಣಗಾಗಕ್ಕೆ ಇಡಬೇಕು. ಕ್ಯಾರೆಟ್ನ ಪೀಲ್ ಆಫ್ ಮಾಡಿ ವಾಶ್ ಮಾಡಿ ಡ್ರೈ ಮಾಡಿಕೊಂಡೆ. ಇದನ್ನು ಉದ್ದುದ್ದಾಗಿ ಕಟ್ ಮಾಡಿಕೊಂಡೆ. ಇದಕ್ಕೆ ಸಾಸಿವೆನ ಕುಟ್ಟಿ ತರಿಯಾಗಿ ಪುಡಿ ಮಾಡಿಕೊಂಡೆ. ತಣ್ಣಗಾಗಿರೋ ಎಣ್ಣೆಯಲ್ಲಿ ಕ್ಯಾರೆಟ್ ಹಾಗೆ ಸಾಸಿವೆ ಪುಡಿ, ಉಪ್ಪು, ಸಕ್ಕರೆ ಇರಲಿಲ್ಲ ಅದಕ್ಕೆ ಸ್ವಲ್ಪ ಬೆಲ್ಲದ ಪೌಡರ್ನ ಹಾಕಿದೆ. ಹಾಗೆ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಇನ್ಸ್ಟಂಟ್ ಕ್ಯಾರೆಟ್ ಪಿಕಲ್ ರೆಡಿ ಆಯಿತು. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ ಹೇಗನ್ನಿಸ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದನ್ನೆಳನ್ನು ಪಿಕಪ್ ಮಾಡೋಕ್ಕೆ ಹೊರಟ್ವಿ. ಯೂಶ್ವಲಿ ಚೇತನ್ ಒಬ್ಬರೇ ಹೋಗಿರ್ತಾರೆ, ಬಟ್ ಮಳೆ ಬರೋ ಥರ ಆಗಿತ್ತು, ಅದಕ್ಕೆ ನಾನು ಹೋದೆ. ಕರ್ಡ್ ಬೇಕಿತ್ತು, ಆನ್ ದಿ ವೇ ಅದನ್ನು ತಗೊಂಡೆ. ಬಂದ ತಕ್ಷಣ ರಿದನ್ನೆಗೆ ಚಿಪ್ಸ್ ತಿನ್ನೋಂಗಾಗಿತ್ತು. ಮನೆಯಲ್ಲಿ ಮಾಡಿರೋ ಪೊಟ್ಯಾಟೊ ಚಿಪ್ಸ್ನ ಫ್ರೈ ಮಾಡಿ ಕೊಡ್ತಿದ್ದೀನಿ. ತುಂಬ ದಿನ ಆಯಿತು ಸಂಡಿಗೆ ಫ್ರೈ ಮಾಡಿರಲಿಲ್ಲ. ಇದ್ರ ಜೊತೆ ಸಂಡಿಗೆ, ಮೊಸರುಗಾಯಿ, ಮೆಣಸಿನ್ಕಾಯಿನ ಎಲ್ಲ ಕರದೆ. ಇದು ಈರುಳ್ಳಿ ಸಂಡಿಗೆ ನನ್ನಮ್ಮ ಕೊಟ್ಟಿದ್ದು. ತುಂಬಾ ಟೇಸ್ಟಿ ಇರುತ್ತೆ. ಇದನ್ನು ತಿಂದರೆ ಸೇಮ್ ಬಜ್ಜಿ ಟೇಸ್ಟ್ ಕೊಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ.
ಊಟ ಆಯಿತು, ಕ್ಲೀನಿಂಗ್ ಎಲ್ಲ ಆಯಿತು. ಗ್ರೀನ್ ಪೀಸ್ ತಂದಿದ್ದೆ, ಇದನ್ನು ಸುಲಿತಾ ಇದ್ದೆ. ಇದನ್ನು ಸುಲಿದ್ಬಿಟ್ಟು ಒಂದು ಬಾಕ್ಸ್ಗೆ ಹಾಕಿ ಫ್ರೀಝರಲ್ಲಿ ಇಡ್ತೀನಿ. ಯಾವಾಗಾದರೂ ಮಸಾಲ ಭಾತ್, ಸಾಂಬಾರಿಗೆ, ಬೇರೆ ಬೇರೆ ರೆಸಿಪೀಸ್ಗೆ ಯೂಸ್ ಮಾಡ್ತೀನಿ. ಸೊ ನಾನಿವಾಗ ನನ್ನ ಹತ್ರ ಇರೋ ಕೀ ಹೋಲ್ಡರ್ನ ಸಿಂಪಲ್ ಆ್ಯಂಡ್ ಕ್ವಿಕ್ DIYಯಲ್ಲಿ ಕನ್ವರ್ಟ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಈ ಕೀ ಹೋಲ್ಡರ್ ಸೆಂಟರಲ್ಲಿ ಗಣೇಶನ ಫ್ರೇಮ್ ಇತ್ತು, ಅದಕ್ಕೆ ಇದನ್ನು ಹಾಗೆ ಶೋಕೇಸ್ ಥರ ಇಟ್ಟಿದ್ವಿ. ಇದನ್ನು ಯೂಸ್ ಮಾಡ್ತಿರ್ಲಿಲ್ಲ, ಬಿಕಾಸ್ ಗಣೇಶನ ಫ್ರೇಮ್ ಇರೋದ್ರಿಂದ ಕೆಲವೊಂದು ಸತಿ ಸ್ನಾನ ಮಾಡದೆ ಮುಟ್ಟಕ್ಕೆ ಬೇಡ ಆಗ್ತಾಯಿತ್ತು. ರಿಧನ್ಯ ಆಡೋವಾಗ ಬೈ ಮಿಸ್ಟೇಕ್ ಅವಳ ಕೈ ಹತ್ತಿ ಕೆಳಗೆ ಬಿದ್ದು ಗಣೇಶನ ಫ್ರೇಮ್ ಕಿತ್ಬಿಡ್ತು. ಸೊ ತಾನಾಗೆ ಕಿತ್ತಿರುವುದರಿಂದ ಮತ್ತೆ ಇದನ್ನು ಫಿಕ್ಸ್ ಮಾಡಲಿಲ್ಲ. ಕೀ ಹೋಲ್ಡರ್ನ ಏನಾದರೂ DIY ಮಾಡಿ ಯೂಸ್ ಮಾಡೋಣ ಅಂತ ಅಂದ್ಕೊಂಡೆ. ನಾನು ಈ ಆರ್ಟಿಫಿಷಿಯಲ್ ರೋಸಿಸನ್ನು ಅಮೆಝನ್ನಿಂದ ತರಿಸಿರೋದು. ಕಾಸ್ಟ್ ಬಂದುಬಿಟ್ಟು 150 ರುಪೀಸ್. ಇವು 50 ಪೀಸಸ್ ಇವೆ. ಕೀ ಹೋಲ್ಡರ್ ಮೇಲೆ ಇವುಗಳನ್ನು ಫೆವಿಕ್ವಿಕ್ಕಿಂದ ಸ್ಟಿಕ್ ಮಾಡಿದೆ. ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ತುಂಬ ಸುಂದರವಾಗಿ, ಕ್ವಿಕ್ಕಾಗಿ, ಈಸಿ, ಎಫರ್ಟ್ಲೆಸ್ ಆ್ಯಂಡ್ ಕಲರ್ಫುಲ್ ಕೀ ಹೋಲ್ಡರ್ ರೆಡಿ ಆಯಿತು. ಸೊ ಇಷ್ಟಿತ್ತು ಇವತ್ತಿನ ಈ ವಿಡಿಯೋದಲ್ಲಿ. ಹೋಪ್ ನಿಮಗೆಲ್ಲ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿದರೆ ನನ್ನ ಎಲ್ಲ ವಿಡಿಯೋಸ್ ನಿಮಗೆ ಅಪ್ಡೇಟ್ ಆಗುತ್ತೆ. ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಯು ಆಲ್ ಟೇಕ್ ಕೇರ್, ಬಾಯ್.